ಮೊದಲನೇದಾಗಿ ಇವತ್ತು ಕೇಂದ್ರ ಸರ್ಕಾರದ ಅತ್ಯಂತ ಗುರುತರವಾದ ಆರೋಪಗಳನ್ನ ಹೊತ್ತಂತಹ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆಗೆ ಕಾರಣಕರ್ತರಾದಂತಹ CJP ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಾರ್ಥಿ ನಾಯಕರಿಗೆ ಮತ್ತು ಯುವಜನಾಂಗಕ್ಕೆ ವಿಶೇಷವಾಗಿ ಆ ಚಳುವಳಿಗೆ ಬೆಂಬಲ ಕೊಟ್ಟಂಥ ದೇಶದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿರವರಿಗೆ ಮತ್ತು ಅನೇಕ ವಿರೋಧ ಪಕ್ಷದ ನಾಯಕರು, ಸಾಮಾಜಿಕ ಚಳುವಳಿ ಹೋರಾಟಗಾರರು ಇದರಲ್ಲಿ ಭಾಗಿಯಾಗಿ ಚಳುವಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟು ಇವತ್ತು ಈ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಬೆತ್ತಲೆ ಮಾಡಿದ್ದಾರೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ, ಹೋರಾಟಗಾರರಿಗೆ, ವಿರೋಧ ಪಕ್ಷದ ನಾಯಕರುಗಳಿಗೆ, ವಿಶೇಷವಾಗಿ ರಾಹುಲ್ ಗಾಂಧಿರವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದರ ಜೊತೆಗೆ ಅತ್ಯಂತ ಗುರುತರವಾದ ಆರೋಪಗಳನ್ನು ಹೊತ್ತಂಥ ಧರ್ಮೇಂದ್ರ ಪ್ರಧಾನ್ ಅಂದ್ರಿ, ತಾವು ಏನೇನು ಆರೋಪ ಇದೆ ಅವ್ರ ಮೇಲೆ ಹೇಳ್ತೀನಿ. ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾರತೀಯ ಜನತಾ ಪಕ್ಷದವ್ರದ್ದು ಒಂದು ಕಲೆ ಇದೆ. ಯಾವಾಗ ಅವರಿಗೆ ಆರೋಗ್ಯಕರವಾದ ಚರ್ಚೆಗೆ ತಯಾರಿರಲ್ಲ ಅಥವಾ ಮನಸ್ಸಲ್ಲಿ ಎಲ್ಲಿ ಒಂದು ಫೀಲಿಂಗು ಅಂದರೆ ಗಿಲ್ಟಿ ಫೀಲಿಂಗು ಮನೋಭಾವ ಇರುತ್ತೆ, ಅವಾಗ ಕೂಗಾಡೋದು, ವಾಯ್ಸು ಎತ್ತರಕ್ಕೆ ಮಾತಾಡ್ಬಿಡೋದು ಜನ ಇಷ್ಟಪಟ್ಬಿಡ್ತಾರೆ ಅಂತೇಳಿ. ಬಹುತೇಕ ಅವೆಲ್ಲವಕ್ಕೂ ಇವತ್ತಿನ ಚಳುವಳಿ ಉತ್ತರವನ್ನು ಇವತ್ತಿನ ಕೂಗಾಟ ಹಾರಾಟ ಆಗಿಲ್ಲ, ಅಲ್ಲ ಇವತ್ತಿನ ರಾಜೀನಾಮೆ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದರೆ ಯಾವತ್ತೂ ಸಹ ನಾನು ಹಿಂದೇನೂ ನಿಮ್ಮ ಚಾನಲಲ್ಲಿ ಹೇಳಿದ್ದೀನಿ, ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ವಿದ್ಯಾರ್ಥಿಗಳ ಮತ್ತು ಯುವಜನಾಂಗದ ಶಕ್ತಿ ಯಾವ ರೀತಿ ಆಗಿದೆ, ಇನ್ಕ್ಲೂಡಿಂಗ್ ನವನಿರ್ಮಾಣ ವೇದಿಕೆಯ 1974ರ ಜಯಪ್ರಕಾಶ್ ನಾರಾಯಣರವರ ನಾಯಕತ್ವದಲ್ಲಿ ಆದಂಥ ಚಳವಳಿ ಸಹಿತವಾಗಿ ಯಾವಾಗಲೂ ಸಹ BJP ಅವರಷ್ಟೇ ಯಾರೋ ಮಾಡಿದ್ದನ್ನು ಕ್ರೆಡಿಟ್ ತಗೊಳ್ಳೋದಕ್ಕೆ ಓಡಾಡ್ತಾರೆ. ಅಣ್ಣಾ ಹಜಾರೆ ಒಂದು ಸ್ಟ್ರೈಕ್ ಆದಂಥ ಸಂದರ್ಭದಲ್ಲೂ ಸಹ ಅಣ್ಣಾ ಹಜಾರೆನೇ ಮುಂದೆ ಇಟ್ಕೊಂಡು RSS ಸಂಘ ಚಾಲಕರು ಎಲ್ಲ RSS ಪ್ರಮುಖರಿಗೆ ಪತ್ರವನ್ನು ಬರೆದು ಬೆಂಬಲವನ್ನು ಕೊಟ್ಟು ಆಮೇಲೆ ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ UPA ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡೋರು ಅಂತೇಳಿ ಈ ದೇಶ ನೋಡಿದೆ. ಇದು ಒಂದು ಕಡೆ. ತಾವು ಧರ್ಮೇಂದ್ರ ಪ್ರಧಾನ್ರ ಬಗ್ಗೆ ಕೇಳಿದ್ರಿ. ಧರ್ಮೇಂದ್ರ ಪ್ರಧಾನ್ರವರು ಭಾಳ ಜನಕ್ಕೆ ಗೊತ್ತಿಲ್ಲ. ಅವರು ಈಸ್ ಫ್ರಮ್ ಒಡಿಸ್ಸಾ ರಾಜ್ಯದಿಂದ ಬಂದಂಥವ್ರು. ABVPನಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವ್ರು, ಅನೇಕ ವಿದ್ಯಾರ್ಥಿ ಚಳುವಳಿಗಳನ್ನ ಮಾಡಿದಂಥವ್ರು. ಮತ್ತು 1997ರಲ್ಲಿ ಈ ಒಡಿಸ್ಸಾ ರಾಜ್ಯ ಸರ್ಕಾರದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಂತೇಳಿ ಅಲ್ಲಿ ಸುಮಾರು 1,500 ವಿದ್ಯಾರ್ಥಿಗಳು ಕಟ್ಕೊಂಡು ಆವತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಯಾವತ್ತು ಚಳುವಳಿ ಹೋರಾಟ ಮಾಡಿದವ್ರಿಗೆ ಚಳುವಳಿಯ ಪ್ರಾಮುಖ್ಯತೆ, ಅದರ ಶಕ್ತಿ ಎಲ್ಲ ಗೊತ್ತಿರುತ್ತೆ. ಪಾಪ ಅವರು ರಾಜಕಾರಣಕ್ಕೋಸ್ಕರ ಮಾಡಿದ್ರು. ಹಂಗಾಗಿ ಇವತ್ತು ಈ ಚಳುವಳಿನ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದರು. ಇವತ್ತು ಸಹ ಅವರ ರಾಜೀನಾಮೆ ಪತ್ರದಲ್ಲಿ ಅವರೆಲ್ಲೂ ಸಹ ಈ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟಂತೆ ಆದಂಥ ತಪ್ಪುಗಳನ್ನ ಒಪ್ಕೊಂಡಿಲ್ಲ. ಇದು ಅವರ ವ್ಯಕ್ತಿತ್ವಕ್ಕೆ ಇನ್ನೊಂದು ನಿದರ್ಶನ. ಒಡಿಸ್ಸಾದಲ್ಲಿ ಏನು ಅವತ್ತು ಒಬ್ಬ ಕ್ರಿಶ್ಚಿಯನ್ ಮೆಷಿನರಿಗಳು ಸೋಷಿಯಲ್ ಸರ್ವಿಸ್ ಮಾಡೋಂಥ ಸಂದರ್ಭದಲ್ಲಿ ಏನು ಕೊಲೆ ಆಯ್ತೆ ಅದರಲ್ಲೂ ಸಹ ಇವರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತೇಳಿ ಭಾಳ ಪ್ರಬಲವಾದಂಥ ಆರೋಪ ಇತ್ತು. ಕರ್ನಾಟಕದಲ್ಲಿ ಅವರು ಹಲವಾರು ರಾಜ್ಯಗಳಲ್ಲಿ ಉಸ್ತುವಾರಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇವರು ಉಸ್ತುವಾರಿಯಾದಂಥ ಸಂದರ್ಭದಲ್ಲಿ ಇಲ್ಲೂ ಸಹ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡ್ರು ಕರ್ನಾಟಕದಲ್ಲಿದ್ದಂಥ ರಾಜ್ಯ ಸರ್ಕಾರದ ಸಂಪನ್ಮೂಲಗಳನ್ನ ಅಂತೇಳಿ ಅವ್ರ ಮೇಲೆ ಆರೋಪ ಇದೆ. ಮತ್ತು ರಾಜ್ಯಸಭಾ ಸದಸ್ಯರಾಗಿ ಮತ್ತೆ ಅವರು ಕೇಂದ್ರಕ್ಕೆ ಬಂದರು. ವಿಶೇಷವಾಗಿ ಅವ್ರ ತಂದೆ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವ್ರು. ಆ ಕಾರಣಕ್ಕೆ ಇರಲಿ, ಅದು ತಪ್ಪು ಅಂತಲ್ಲ. ಅದಾದಮೇಲೆ ಇವತ್ತು ಸನ್ಮಾನ್ಯ ಮೋದಿರವರು ಇದನ್ನು ಏನು ಹಿಂದೆ ಕೇಂದ್ರದ ಇಲಾಖೆ ಸಂಪನ್ಮೂಲ ಇಲಾಖೆ ಅಂತ ಅಂದ್ಬಿಟ್ರೆ ಇದು ಅಂತ ಮಾನವ ಸಂಪನ್ಮೂಲ ಇಲಾಖೆ ಅಂತ ಏನಿಟ್ಟಿದ್ರು ಅದನ್ನು ಹೆಸರನ್ನ ಚೇಂಜ್ ಮಾಡಿ ಶಿಕ್ಷಣ ಇಲಾಖೆ ಅಂತ ಕೊಟ್ಟರು. ಇವತ್ತು ನಮ್ಮ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷ ಹೇಳಿದ್ದಾರೆ. ಈಗ ಸ್ಮೃತಿ ಇರಾನಿಯವರು ಈ ಖಾತೆಯಲ್ಲಿದ್ದರು, ಮನೋಹರ್ ಜೋಶಿರವರು ಈ ಖಾತೆಯನ್ನು ನಿಭಾಯಿಸಿದ್ದಾರೆ. ಮೌಲಾನಾ ಆಜಾದ್ರವರು ಮೊದಲನೇ ಶಿಕ್ಷಣ ಸಚಿವರು, ಅವ್ರ ಮೇಲೆ ಯಾವತ್ತೂ ಬರೆದಿರತಕ್ಕಂಥ ಆರೋಪ ಇವ್ರ ಮೇಲೆ ಯಾಕೆ ಬಂತು? ಅಲ್ಲ, ಇವ್ರ ಮೇಲೆ ಬಂದ ಆರೋಪ ಏನು ಅಂತ ದಟ್ ಈಸ್ ಪಾಪ BJP ನಗ. ಯಾಕೆಂದರೆ ಎಲ್ಲ ಫಲಾನುಭವಿಗಳು ಅವರೇ ಇಡೀ ದೇಶದಲ್ಲಿ ಕ್ವಶನ್ ಪೇಪರ್ ಲೀಕ್ ತಗೊಂಡು ಯಾರ್ಯಾರಿಗೆ ಮೆಡಿಕಲ್ ಸೀಟ್ ಸಿಗಬೇಕಾಯ್ತು, ಇಂಜಿನಿಯರಿಂಗ್ ಸೀಟ್ ಬೇಕಾಯ್ತು ಅದೆಲ್ಲ ಬಾಚ್ಕೊಂಡಿರೋರು ಇವರೇ BJP ಅವರು. ಹಂಗಾಗಿ ಪಾಪ ಅವ್ರಿಗೆ ನಗು ಬರುತ್ತೆ ನೋಡಿ. ಅವ್ರ ಮೇಲೆ ಇರ್ತಕ್ಕಂಥ ಪ್ರಬಲವಾದಂಥ ಆರೋಪ, ಇವರು ಶಿಕ್ಷಣ ಸಚಿವರಾದಮೇಲೆ 156 ಸಲ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಭಾಳ ಪ್ರಮುಖವಾಗಿ NAT ಮುಖಾಂತರ ಇವರು ಏನು ಪರೀಕ್ಷೆ ಮಾಡಿದ್ದಾರೆ, ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆಗಳದ್ದು ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗೋದಿಲ್ಲ. ಇವರು ಉನ್ನತ ಶಿಕ್ಷಣ ಸಚಿವರಾಗಿ NATನಲ್ಲಿ ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋಂಥದ್ದು
ಎನ್ ಟಿ ಎನಲ್ಲಿ ಪದೇ ಪದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋಂಥದ್ದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವತ್ತೇನು ಅಯೋಧ್ಯೆಯಲ್ಲಿ ಹುಂಡಿ ಕಳುವು ವಿಚಾರ ಬಂದಂಥ ಸಮಯದಲ್ಲಿ ಇಡೀ ದೇಶಿ ಜನ ಒಂದು ಮಾತನ್ನು ಎತ್ತರು. ಅಂದರೆ ಕೇಂದ್ರ ಸರ್ಕಾರದ ವೈಫಲ್ಯದ ಕಾರಣಕ್ಕಾಗಿ ನೀವು ಇನ್ಮೇಲೆ ದೇವಸ್ಥಾನದ ಮುಂದೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತೇಳಿ ಒಂದು ಬೋರ್ಡ್ ಹಾಕಿ ಅಂತೇಳಿ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇವತ್ತು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮೋದಿರವರು ಇದನ್ನು ಸಮರ್ಥನೆ ಮಾಡ್ಕೊಂಡು, ಸಂಘ ಪರಿವಾರದವರು ಇದನ್ನು ಸಮರ್ಥನೆ ಮಾಡ್ಕೊಂಡು, BJP ನಾಯಕರು ಸಮರ್ಥನೆ ಮಾಡ್ಕೊಂಡು, ಧರ್ಮೇಂದ್ರ ಪ್ರಧಾನರ ಸಮರ್ಥನೆ ಮಾಡ್ಕೊಂಡು ಹೋದಾಗ ಇಡೀ ದೇಶದಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆ ಇನ್ಮೇಲೆ ಕೇಂದ್ರ ಸರ್ಕಾರದಿಂದ ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಹಾಲ್ ಟಿಕೆಟ್ ಎಕ್ಸಾಮಿನೇಷನ್ ಕೊಡುವಂಥ ಹಾಲ್ ಟಿಕೆಟ್ನಲ್ಲಿ ಅವರೊಂದು ಕಾಷನ್ ಆಗಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟು ಸಿಗರೇಟ್ ಪ್ಯಾಕ್ ಮೇಲೆ ಒಂದು ಕೋಟ್ ಹಾಕ್ತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತೇಳಿ. ಹಂಗಾಗಿ ಇನ್ಮೇಲೆ ಹಾಲ್ ಟಿಕೆಟ್ ಏನು ಕೊಡ್ತಿರೋ ಮೋದಿರವರ ಸರ್ಕಾರ ಈ ದೇಶದ ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರಶ್ನೆ ಪತ್ರಿಕೆಯ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತೇಳಿ ಒಂದು ಸ್ಲೋಗನ್ ಹಾಕಿದ್ರೆ ಅದ್ರ ಪಕ್ಕ ಧರ್ಮೇಂದ್ರ ಫೋಟೋ ಹಾಕ್ಬೇಕಾಯ್ತು. ಯಾರ್ಯಾರು ಸಮರ್ಥನೆ ಮಾಡ್ಕೊಂಡ್ರು ಅನ್ಸುತ್ತೆ ತಮಗೆ? ನೀಟ್ ಕ್ವಶನ್ ಪೇಪರ್ ಲೀಕ್ ಅನ್ನು ಯಾರ್ಯಾರು ಸಮರ್ಥನೆ ಮಾಡ್ಕೊಂಡ್ರು? ಆಮೇಲೆ ಬರ್ತೀನಿ. ಸಂಘ ಪರಿವಾರದವರು, ಸರ್ಕಾರದವರು? ಅಲ್ಲಲ್ಲ, ತಾವು ಚೆನ್ನಾಗಿ ಅದನ್ನು ಡೈವರ್ಟ್ ಮಾಡ್ತಿದ್ರೆ ಆಮೇಲೆ ಮುಗಿಸಿ ದಯಮಾಡಿ ಹೇಳೋದಕ್ಕೆ ಮುಗಿಸಿ. ಗೊತ್ತು ತಾವು ಯಾವಾಗಲೂ ಯಾರ ಪರ ಮಾತಾಡ್ತೀನಿ ಅಂತ ಜನನು ನೋಡ್ತಾರೆ. ನನ್ನ ಪ್ರಶ್ನೆ ನನ್ನ ಉತ್ತರನೇ ಮುಗಿಸಿಲ್ಲ. ತಮ್ಮ ಪ್ರಶ್ನೆ ಉತ್ತರನೇ ಮುಗಿಸಿಲ್ಲ. ಅವಾಗಲೇ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ರಿ. ನಮ್ಗೇನು ಬೇಸ್ ಇಲ್ಲ. ದಯಮಾಡಿ ಸರ್ಟಿಫಿಕೇಟ್ ನೋಡಿ. ಈಗ ವಿಷಯ ಅಂತ ಆಗೋದು ಬೇಡ. ನಾನು ಯಾವಾಗ ನಿಮಗೆ ಹಾಲ್ ಟಿಕೆಟ್ ಮೇಲೆ ಅವ್ರು ಏನ್ ಕೋಟ್ ಹಾಕ್ಬೇಕು ಅಂತ ಹೇಳ್ತಿದ್ರೆ ತಾವು ಡೈವರ್ಟ್ ಮಾಡ್ತಾರೆ. ಬರ್ತೀನಿ, ದಯಮಾಡಿ ಬರ್ತೀನಿ. ಕರೆದಿರೋದೇ ಪೊಲಿಟಿಕಲ್ ಉತ್ತರ ತಗೊಳ್ಳೋದಕ್ಕೆ. ಕಾಂಗ್ರೆಸ್ ಪಾರ್ಟಿ ಏನಕ್ಕೆ ಕರೆದಿದ್ದೀರಾ? ಅಕಾಡೆಮಿಕ್ ಉತ್ತರ ಕೇಳಕ್ಕೆ, ಸ್ಟೇಟ್ಮೆಂಟ್ ಕೇಳಕ್ಕೆ ಕರೆದಿದ್ದೀರಾ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಮೋದಿರವರು ಪಾಪ ಅವ್ರ ಮೊನ್ನೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡೋರು. ಅವ್ರ ಮಕ್ಕ ಹೆಂಗೆ ಕಪ್ಪಿಟ್ಟಿತ್ತು ಅಂತ ದೇಶಿ ಜನ ನೋಡಿದ್ದಾರೆ. ರಾತ್ರಿ 11 ಗಂಟೆಯಲ್ಲಿ ಫಸ್ಟ್ ಟೈಮ್ ಸೆಲ್ಫಿನಲ್ಲಿ ಮೊದಲನೇ ಸಲ ಸೆಲ್ಫಿಲಿ ಇಟ್ಕೊಂಡು ಮಾತಾಡಿದಂಥವ್ರು ಪಾಪ ಇವತ್ತಿನವರೆಗೂ ಪ್ರೆಸ್ ಮೀಟ್ ಮಾಡೋದಕ್ಕೆ, ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಶಕ್ತಿ ಇಲ್ಲ. ಪಾರ್ಲಿಮೆಂಟಲ್ಲಿ ಮೆಂಬರ್ಗಳು ಉತ್ತರ ಪ್ರಶ್ನೆ ಕೇಳೋದಕ್ಕೆ ಕದ್ದೋಡೋಗ್ತಾರೆ. ಫಸ್ಟ್ ಟೈಮು ಈ ವಿದ್ಯಾರ್ಥಿಗಳ ಶಕ್ತಿಗೆ ನಡ್ಕೊಂಡು ಬಂದು ರಾತ್ರಿ 11 ಟೆಲಿಪ್ರಾಂಪ್ಟರಲ್ಲಿ ಮಾತಾಡಿದ್ರು. ಅದಿರಲಿ ಒಂದು ಕಡೆ. ನಾನು ಹೇಳಕ್ಕೆ ಕೊಟ್ಟಂಥದ್ದು ಇವತ್ತು ಇದರ ನೈತಿಕತೆಯನ್ನು ಒತ್ಕೊಂಡು ದಯಮಾಡಿ ಮೋದಿರವರು ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಳಿಸಬೇಕು. ಈ ವರ್ಷನೇ 20 ವಿದ್ಯಾರ್ಥಿಗಳು ಸತ್ತೋಗಿದ್ದಾರೆ. ಸುಮಾರು 140 ವಿದ್ಯಾರ್ಥಿಗಳು ಕಳೆದ 6 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರ ಡಿಮ್ಯಾಂಡಲ್ಲಿ ಅವ್ರಿಗೆ ಪರಿಹಾರ ಕೊಡಬೇಕಂತಲ್ಲಿದೆ. ಅದಾದಮೇಲೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವೇನು ಕೇಂದ್ರ ಸರ್ಕಾರದಿಂದ ಹಾಲ್ ಟಿಕೆಟ್ ಕೊಡ್ತಿರಲ್ಲ ಮಕ್ಕಳಿಗೆ, ಅಲ್ಲೊಂದು ಪ್ರಿಂಟ್ ಮಾಡಿಬಿಡಿ. ಇನ್ಮೇಲೆ ಪ್ರಶ್ನೆ ಪತ್ರಿಕೆ ಕಳ್ಳರಿದ್ದಾರೆ ಎಚ್ಚರಿಕೆ, ಅದೊಂದು ಕೋಟ್ ಹಾಕ್ಬಿಟ್ಟು ಸಿಗರೇಟ್ ಪ್ಯಾಕ್ ಮೇಲೆ ಹಾಕ್ತಿರಲ್ಲ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತೇಳಿ. ಹಂಗೆ ಇದಕ್ಕೊಂದು ಹಾಕ್ಕೊಟ್ಬಿಟ್ರೆ ಅಟ್ಲೀಸ್ಟ್ ಮಕ್ಕಳು ಅಲರ್ಟ್ ಆಗ್ತಾರೆ. ಆ ಮಟ್ಟಕ್ಕೆ ಇವತ್ತು ಪರೀಕ್ಷಾ ವ್ಯವಸ್ಥೆಯನ್ನು ತಂದಿಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ನೀವು ಕೇಳ್ತಿದ್ದಾರೆ ಏನು ಅವ್ರ ಮೇಲೆ ಆರೋಪ ಇದೆ ಅಂತೇಳಿ. ಇದಕ್ಕಿನ್ನ ಆರೋಪ ಇನ್ನೇನು ಬೇಕು? ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ನೀಟ್ ಎಕ್ಸಾಮು ನೀವು ಮಿಲಿಟರಿ ಇಟ್ಕೊಂಡು, ಆರ್ಮಿ ಇಟ್ಕೊಂಡು ಪರೀಕ್ಷೆ ನಡೆಸಿ ಮಕ್ಕಳ ಮನಸ್ಥಿತಿಗೆ ಯಾವ ರೀತಿ ತಂದಿದ್ದೀರಾ? ಇವತ್ತು ನೀವೇನು ಮಕ್ಕಳನ್ನ ಇಟ್ಕೊಂಡು, ಯುವಕರನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ, ಅದೊಂದು ಕಡೆ. ನಿಮಗೆ ಅವರೇನು ಪಾಪ ಹೇಳ್ತಾ ಇರೋ ಬಹುಮತ ಬಂದುಬಿಟ್ಟಿದೆ. ಬಹುಮತ ಎಲ್ಲ ಸ್ಥಾನದಲ್ಲಿ ಎಲ್ಲ ಪಕ್ಷಕ್ಕೂ ಬರುತ್ತೆ. ಬಹುಮತ ಇದೆ ಅಂತೇಳಿ ಸರ್ವಾಧಿಕಾರಿ ಆಡಳಿತ ಮಾಡಿ ಅಂತಲ್ಲ. ಜನರ ಭಾವನೆಗಳು, ಪ್ರತಿಭಟನೆಗಳು ಬಂದಾಗ ಅದನ್ನು ಕೇಳಬೇಕಾಗುತ್ತೆ, ಅವ್ರ ಧ್ವನಿಯನ್ನು ಕೇಳಬೇಕಾಗುತ್ತೆ. ಹಾಗಾಗಿ ಯಾವುದೇ ಚಳುವಳಿ, ಅದು ರೈತ ಚಳುವಳಿ ಇರಲಿ, ವಿದ್ಯಾರ್ಥಿ ಚಳುವಳಿ ಇರಲಿ, ಅಥವಾ ಭಾಷಾ ಚಳುವಳಿ ಇರಲಿ, ಯಾವುದೇ ಚಳುವಳಿ ಇರಲಿ, ದಲಿತ ಚಳುವಳಿ ಇರಲಿ, ಆ ಚಳುವಳಿಗಳಿಗೆ ಒಂದು ರೂಪ, ಒಂದು ಶಕ್ತಿ, ಒಂದು ಡಿಮ್ಯಾಂಡ್ ಇಷ್ಟೂ ಇರುತ್ತೆ. ಅದನ್ನು ಯಾರು ಸರ್ಕಾರಗಳು ನಡೆಸ್ತಾರೆ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಿವಿ ಕೊಟ್ಟು ಕೇಳಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಇದ್ದಂಥದ್ದು ಏನು ತಾವಾಗಲೇ ಕೋಟ್ ಮಾಡಿದ್ರಿ, ರೈತ ಚಳುವಳಿ ಆಯಿತು, ಏನು APMC ಆ್ಯಕ್ಟ್ ತರದು ಕೊಟ್ಟರು, ಪ್ರತಿಭಟನೆ ಆಯಿತು, ಅದನ್ನು ಗೇಲಿ ಮಾಡಿದ್ರು. ಈಗ ಇವತ್ತು ಸೋನಮ್ ಬಗ್ಗೆ ಪಾಪ ಏನೋ ಭಾಳ ಹೊಗಳ್ಕೊಂಡು ಮಾತಾಡ್ತಾರೆ. ಅವ್ರ ಹೆಂಡ್ತಿಯೇನೋ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡಿಬಿಟ್ರು ಅಂತೇಳಿ. ಅವರು ಚೈನಾ ಏಜೆಂಟು, ಅವ್ರು ಬೇಕಂತ BJP ಸರ್ಕಾರದ ವಿರುದ್ಧ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾರೇ ಚಳುವಳಿ ಮಾಡಿದ್ರೆ ಚಳುವಳಿ ನಾಯಕರ ಚಾರಿತ್ರ್ಯ ವಧೆ ಮಾಡೋಂಥದ್ದು BJPಗೆ ಇರ್ತಕ್ಕಂಥದ್ದು ಅಂಟು ರೋಗ. ಇವತ್ತೇನೋ ನಮ್ಮ ವಿದ್ಯಾರ್ಥಿ ನಾಯಕ ಚಳುವಳಿ ಮಾಡ್ತಾ ಇದ್ದಾರೆ, ಆತಂಗೂ ಪಟ್ಟ ಕಟ್ಟರು. ಈ ಅಪ್ಪ ಆಪ್ನಲ್ಲಿದ್ದ, ಆಪ್ನವ್ರು ಫಂಡಿಂಗ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲಿಂದಲೂ ದುಡ್ಡು ಬಂದುಬಿಟ್ಟಿದೆ ವಿದೇಶದಿಂದ, ಹಂಗಾಗಿ ಅಲ್ಲಿ ಸ್ಟ್ರೈಕು ಕೂತಿದ್ದಾರೆ, ಅಲ್ಲೆಲ್ಲ ರಾಷ್ಟ್ರದ್ರೋಹಿಗಳು ಬಂದು ಕೂತ್ಬಿಟ್ಟಿದ್ದಾರೆ ಅಂತೇಳಿ. ರಾಷ್ಟ್ರದ್ರೋಹಿ ಮನಸ್ಥಿತಿ ಇಟ್ಕೊಂಡಂಥವ್ರು ಭಾರತೀಯ ಜನತಾ ಪಕ್ಷದವರು.
ಈ ದೇಶದ ಯುವಜನಾಂಗ, ರೈತರು, ಮಹಿಳೆಯರು ಯಾವ್ದಾದ್ರು ಪ್ರತಿಭಟನೆ ಮಾಡಿದ್ರೆ ನಾಯಕತ್ವ ವಹಿಸಿದವರಿಗೆ ಪಟ್ಟ ಕಟ್ಟುವಂಥದ್ದು ಬರೀ ಅವರದಷ್ಟೇ ಅಲ್ಲ ಸರ್, ಇತಿಹಾಸದುದ್ದಕ್ಕೂ ನಡ್ಕೊಂಡು ಬಂದಿದೆ. ಹೌದು, ನಾನು ಇತಿಹಾಸದುದ್ದಕ್ಕೂ ಬಂದಿಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ, ಇತಿಹಾಸದುದ್ದಕ್ಕೂ ಬಂದಿಲ್ಲ, ಬಿಜೆಪಿ ಬಂದ್ಮೇಲೆ ಬಂದಿದೆ ಸರ್. ದಯಮಾಡಿ ಸರ್, ಅಲ್ಲ ಸರ್, ಬಿಜೆಪಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಜನಸಂಘ ಕೋಟ್ ಮಾಡಿದ್ರು. ಇದೇ ಸುಬ್ರಹ್ಮಣ್ಯ ಸ್ವಾಮಿ ಹೊರದೇಶಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಚಾರ ಮಾಡಿದ್ರು. ಅವ್ರ ಮೇಲೆ ಯಾವತ್ತೂ ನಾವು ಕೇಸ್ ಹಾಕಕ್ ಹೋಗಿಲ್ಲ. ನೋಡಿ, ಇವರು ಚಾರಿತ್ರ್ಯ ಮಾಡಕ್ ಹೋಗೋದು ಅವ್ರದ್ದು. ಸರ್, ಜಯಪ್ರಕಾಶ್ ನಾರಾಯಣ ಇಂದಿರಾ ಗಾಂಧಿ ವಿರುದ್ಧ ಮಾತಾಡಿದಾಗ ಇಂದಿರಾ ಗಾಂಧಿ ಇಂಟರ್ವ್ಯೂನಲ್ಲಿ ಹೇಳಿದ್ರು ಸರ್, ಸಿಐಎ ಏಜೆಂಟ್ ಅವರು ಅಂತಂದ್ರು. ಸರ್, ಟೀಕೆ ಮಾಡೋದು ಬೇರೆ. ಜಯಪ್ರಕಾಶ್ ನಾರಾಯಣರಿಗೆ ಸಿಐಎ ಏಜೆಂಟ್ ಅಂದ್ರೆ ಟೀಕೆ. ಈಗ ಅದೇ ಸೋನಂ ವಾಂಗ್ಚುಕಿಗೆ ಚೀನಾ ಏಜೆಂಟ್ ಅಂದ್ರೆ ಅದು ಅದೇ ಜಯಪ್ರಕಾಶ್ ನಾರಾಯಣ್ ಅವರು ಪಶ್ಚಾತ್ತಾಪ ಪಟ್ಟರು. ನಾನು ಮಾಡಿದಂಥ ದೊಡ್ಡ ತಪ್ಪು ಈ ದೇಶದ ರಾಜಕಾರಣದಲ್ಲಿ ಜನತಾ ಪಕ್ಷದ ಸ್ಥಾಪನೆಯಲ್ಲಿ ಈ ಜನಸಂಘವನ್ನು ಒಳಗಡೆ ಬಿಟ್ಕೊಂಡಂಥದ್ದು ನಾನು ಮಾಡೋದು ದೊಡ್ಡ ತಪ್ಪು ಅಂತೇಳಿ ಅವರೇ ಹೇಳಿದ್ರು. ಇವತ್ತು ನೀವು ಹೇಳಿದ್ರಿ ಈಗ ಅವ್ರದ್ದು ಒಂದ್ ನಿಮಿಷ ದಯಮಾಡಿ ನಾನು ವಿಷಯಾಂತರ ಮಾಡ್ತಿಲ್ಲ, ತಾವು ಕೋಟ್ ಮಾಡಿದಿರಾ. ದಯಮಾಡಿ ನೋಡಿ, ನೀವು ಕೋಟ್ ಮಾಡಿ ವಿಷಯಾಂತರ ನಾನು ಮಾಡೋದ ನೀವು ಮಾಡಿದ್ರು. ಜಯಪ್ರಕಾಶ್ ನಾರಾಯಣ ವಿಷಯ ಎತ್ತದವ್ರು ತಾವು ಕೇಳಿ ದಯಮಾಡಿ. ಜಯಪ್ರಕಾಶ್ ನಾರಾಯಣ್ ನಂತರ ವಾಜಪೇಯಿ ಹೋಗಿ ಬಂದಿದ್ದು, ಜಯಪ್ರಕಾಶ್ ನಾರಾಯಣ ಮುಂಚೆ ಬಂದ್ರ? ಜಯಪ್ರಕಾಶ್ ನಾರಾಯಣ ಆದ್ಮೇಲೆ ಬಂದಂತವ್ರು, ತುರ್ತು ಪರಿಸ್ಥಿತಿ ಆದ್ಮೇಲೆ ಬಂದ ಸರ್ಕಾರದಲ್ಲಿ ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು. ಏನ್ ಸರ್ಟಿಫಿಕೇಟ್ ಕೊಟ್ಟರು ಇಂದಿರಾ ಗಾಂಧಿ ಅವ್ರಿಗೆ? ಇಂದಿರಾ ಗಾಂಧಿ ಅವರು ಹೇಳಿದ ಹೇಳಿಕೆನ ತಾವು ಕೋಟ್ ಮಾಡ್ತೀರಾ ಜಯಪ್ರಕಾಶ್ ನಾರಾಯಣ್ ಸಂಬಂಧಪಟ್ಟಂತೆ. ನಾವು ಹೇಳಕೋರೆ ಹೇಳ್ಬೇಡಿ ಇರ್ತೀರಾ. ವಾಜಪೇಯಿ ಅವರು ಎಮ್ಮನ್ ಸರ್ಟಿಫಿಕೇಟ್ ಕೊಟ್ಟರು, ಶಿ ಇಸ್ ದ ಏಬಲ್ ಲೀಡರ್ ಆಫ್ ಇಂಡಿಯಾ ಅಂತೇಳಿ. ಅವ್ರು ಯಾವ ಪಾರ್ಟಿಯವರು? ವಾಜಪೇಯಿ ಅವರು ಏನು ಕಾಂಗ್ರೆಸ್ ಪಾರ್ಟಿಯವರ? ಅದಕ್ಕೆ ನಾನು ಹೇಳ್ತಂಥದ್ದು, ಸತ್ಯಗಳು ಹೇಳಿದಾಗ ಪಾಪ ಬಿಜೆಪಿ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಸಾಮಾಜಿಕ ಚಳುವಳಿಗಳನ್ನ ಹತ್ತಿಕ್ಕಂಥ ಕೆಲಸವನ್ನ ಮಾಡಿಲ್ಲ. ಮತ್ತು ಯಾರು ನಾಯಕರು ರಾಜಕೀಯವಾಗಿ ಟೀಕೆ ಮಾಡಿದ ಬೇರೆ, ಚಾರಿತ್ರ್ಯ ವಧೆ ಮಾಡೋಂಥ ಕೆಲಸವನ್ನು ಯಾವತ್ತೂ ಮಾಡಿಲ್ಲ. ಇವತ್ತು ಆ ಹುಡುಗ ಯಾರು ABP ಹುಡುಗ ಅಂತ ಅಂದ್ಬಿಟ್ಟು ಅವ್ರನ್ನ ಚಾರಿತ್ರ್ಯ ವಧೆಗೆ ಒಟ್ಟಂಥವ್ರು ಯಾರು? ಅವನೊಂದು ಇದನ್ನ ಆಗ್ತಿದ್ದಂಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ತಿದ್ದಂಗೆ 2 ಕೋಟಿ ಅದಕ್ಕೆ ಫಾಲೋವರ್ಸ್ ಬಂದರು ಅಂತಿದ್ದಂಗೆ ಅದನ್ನ ತಡಿ ಅಂತದ್ದು ಮಾಡಿದ ಕೆಲಸ ಯಾರು? ಈ ಕೆಲಸ ಯಾವತ್ತೂ ಕಾಂಗ್ರೆಸ್ ಪಾರ್ಟಿ ಮಾಡಿಲ್ಲ. ಈ ದೇಶದಲ್ಲಿ 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಯಾರು ಅಂದರೆ BJP ಅವರು. ಎಲ್ಲವುದು ಬಿಟ್ಟವ್ರೆ, ಯಾರು ದೊಡ್ಡ ಥರದ ಆ್ಯಕ್ಟ್ ಮಾಡ್ತಾರೆ. ಅದಕ್ಕೆ 99 ನಿಮಿಷ ಪ್ಲೀಸ್. ಅವರು ಒಂದು ಪ್ರಶ್ನೆ ಎತ್ತರಾಗಲೇ ಧರ್ಮೇಂದ್ರ ಪ್ರಧಾನ್ ಮೇಲೆ ಏನು ಹೇಳಲೇ ಇಲ್ಲ ಅವರು ಅಂತೇಳಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಜೀವಂತ ಇಬ್ಬರು ಕ್ರಿಶ್ಚಿಯನ್ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಂಥ ಇಬ್ಬರು ಕ್ರಿಶ್ಚಿಯನ್ ಮಿಷನರಿಗಳನ್ನ ಜೀವಂತ ಸುಟ್ಟಂತಹ ಆರೋಪಗಳಲ್ಲಿ ಇವರು ಶಾಮೀಲಾಗಿರ್ತಕ್ಕಂಥದ್ದು ಗುರುತರವಾದಂಥ ಆರೋಪ. ನಾನು ಹೇಳ್ತೀನಿ, ಅವ್ರ ಆ ಪ್ರಕರಣದ ಆರೋಪಿ ಅಲ್ಲ. ಅವ್ರು ಬಾಯಿ ಮುಚ್ಚಕ್ಕೆ ಅವ್ರಿಗಿನ್ನ ಚೆನ್ನಾಗಿ ಓಡಕ್ ಬರ್ತಾರೆ. ಬಾಯಿ ಮುಚ್ಚ ಕೇಳಿ, ಕೂಡೋದು ಬೇಡ. ಇವ್ರಿಗಿನ್ನ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಇವರಿಂದ ಕಲಿಬೇಕಾಗಿಲ್ಲ. ಇವ್ರು ಅದನ್ನೇ ಹೇಳಿದ, ಯಾವಾಗ BJP ಅವರಿಗೆ ಸತ್ಯ ಹೇಳ್ತೀವೋ ಅವ್ರು ಕೂಗಾಡೋದೇ ಉತ್ತರ. ಇವತ್ತು ಈ ದೇಶದಲ್ಲಿ ತಾವೊಂದು ಪ್ರಶ್ನೆ ಕೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ಗೆ ಸಂಬಂಧಪಟ್ಟಂತೆ ಒಂದು ಗುರುತರವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಆದಂಥದ್ದು ಇಲ್ಲಾಗಬೇಕಂತೇಳಿ. ಅದಕ್ಕೆ ಕಾಂಗ್ರೆಸ್ ಯಾವತ್ತೂ ಬೆಂಬಲವನ್ನು ಕೊಡೋದಿಲ್ಲ. ನಾವಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ರೀತಿಯಲ್ಲೇ ಚುನಾವಣೆ ಆಗಬೇಕು. ಕ್ರಾಂತಿಕಾರಿಕ ಬದಲಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ ಸಹಮತ ಇಲ್ಲ. ಅದು ಅಷ್ಟಕ್ಕೆ ಮಾತ್ರ ಬಿಡ್ತೀನಿ, ಅದು ಅವರ ಒಪಿನಿಯನ್ನು. ಇನ್ನು ಇವತ್ತು ತಾವೇನು ಕೇಳ್ತಾ ಇದ್ದೀರಾ, ಆಗಲೇ ನನ್ನ SFI ಮಿತ್ರರಿಗೆ ಕೇಳಿದ್ರಿ. ಇಲ್ಲಿ CETನಲ್ಲಿ ಎಕ್ಸಾಮ್ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ಸೀಟ್ ಅಂತೇಳಿ ಸಪ್ರೇಟ್ ಕೋಟವನ್ನು ತೆಗೆದಿಟ್ಟಿದ್ರು. ಇಲ್ಲಿ ಇವತ್ತು ಹೆಚ್ಚು ಸೀಟು ಬಡ ಮಕ್ಕಳಿಗೆ ಸಿಗ್ತಾ ಇತ್ತು. ನಾವು ಫೆಡರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆನಲ್ಲಿ ಇಡೀ ಒಕ್ಕೂಟ ವ್ಯವಸ್ಥೆಯನ್ನು ಬುಡಮೇಲು ಮಾಡೋಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಕೇಂದ್ರದ BJP ಸರ್ಕಾರ. ಇವತ್ತು ನಾಟ್ ಓನ್ಲಿ ಎಜುಕೇಷನ್ ಸಿಸ್ಟಮ್, ಅದನ್ನು ನೀಟ್ ನೀವು ಇದನ್ನು NIT ಯಾವಾಗ ತಂದಿದ್ದು? NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ 2017-18ರಲ್ಲಿ ತಂದ ಮೇಲೆ ಇವೆಲ್ಲ ಅವಾಂತರ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಇರಲಿಲ್ಲ ಎಕ್ಸಾಮ್ಸು, ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ. ನೀಟ್ ಪರವಾಗಿದ್ದೀರಾ, ನೀಟ್ ವಿರುದ್ಧ ಇದ್ದೀರಾ? ಅಲ್ಲ, ನೀಟ್ ಬೇಕಿಲ್ಲ ಅಂತೇಳಿ ರಾಜ್ಯಗಳಿಗೆ ಅಧಿಕಾರ ಕೊಡಿ. ಸರ್, ರಾಜ್ಯಗಳು ಮಾಡ್ತಾವ್ರ? ಹಿಂದೆ ರಾಜ್ಯ ಮಾಡ್ತಿರ್ಲಿಲ್ಲ ನೀಟ್. ಒಂದು ನಿಮಿಷ, ನೀಟ್ ಶುರು ಮಾಡಿದ್ಯಾರ? ಅದಲ್ಲ ಸರ್, 2017-18ರಲ್ಲಿ ನೀವೇನು NIT ತಂದಿದ್ದೀರಾ? ಅದಕ್ಕೆ ನೀಟ್ ಶುರು ಮಾಡಿದ್ಯಾರ? ಶುರು ಮಾಡಿದ್ದು ನಾವೇ ಇರ್ಬೋದು ಸರ್. ಸೀಟ್ಗಳು ಹೆಂಗೆ ಹಂಚಿಕೆ ಆಗ್ತಾ ಇತ್ತು? ಹೆಂಗೆ ಹಂಚಿಕೆ ಆಗ್ತಿತ್ತು? CET ಮೂಲಕ ನಾವು ಮಾಡ್ತಿರ್ಲಿಲ್ವಾ ಇಲ್ಲಿ? ನೀಟ್ ಇದ್ದಾಗ ಹೆಂಗೆ CET ಮೂಲಕ ಹಂಚಿಕೆ ಆಗುತ್ತೆ? ನೀವು NTA ತಂದ್ಮೇಲೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. NTAಗೆ ಒಳಪಡಿಸೋದಲ್ಲ, ಅದನ್ನೇ ಅವ್ರು ಹೇಳಿದ್ದು. UPSC ಎಕ್ಸಾಮ್ ಆಗ್ತಾ ಇದೆ, ಅಲ್ಲಿ ಇಷ್ಟು ಆರೋಪ ಇಲ್ಲ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀವು ಮಾಡಿದ ಮೇಲೆ BJP ನಾಯಕರಿಗೆ ಸೀಟ್ಗಳು ಕೊಡ್ಸಕ್ಕೆ ಹೋದ್ರಿ ನೀವು. ಎಲ್ಲ ರಾಜ್ಯದಲ್ಲಿ BJP ನಾಯಕರ ಮಕ್ಕಳಿಗೆ, BJP ಲೀಡರ್ಗಳಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಕ್ಯಾಪಿಟಲಿಸ್ಟ್ಗಳಿಗೆ, ಬಂಡವಾಳಶಾಹಿಗಳಿಗೆ ಸೀಟ್ ಕೊಟ್ಟಂಥ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ವಶನ್ ಪೇಪರ್ ಲೀಕ್.
ನೀವು NTA ತರೋದಕ್ಕೆ ಮುಂಚೆ ನೀಟಲ್ಲಿ ಇಷ್ಟೊಂದು ಅವಾಂತರಗಳು ಇರಲಿಲ್ವಲ್ಲ. ಅಲ್ಲ, ಅವಾಗ ಮೆಡಿಕಲ್ ಸೀಟ್ ಹಂಚಿಕೆ ಆಗ್ತಾ ಇದ್ದಕ್ಕೂ ಈಗ ಮೆಡಿಕಲ್ ಸೀಟ್ ಹಂಚಿಕೆ ಆಗ್ತಾ ಇರೋದಕ್ಕೂ ವ್ಯತ್ಯಾಸ ಇದೆಯಾ? ದಯಮಾಡಿ ಯು ಆರ್ ರೈಟ್. ಇವತ್ತು ಮೆಡಿಕಲ್ ಸೀಟ್ ನಂಬರ್ ವೇರಿಯೇಷನ್ ಆಗಿರ್ಬೋದು. ನಾನು ಕರ್ನಾಟಕದ ಎಕ್ಸಾಂಪಲ್ ಕೊಡ್ತೀನಿ. ನೀವು ಆವಾಗ ಆಗ್ತಾ ಇತ್ತಂತದ ಸೀಟ್ ಹಂಚಿಕೆ ಎಷ್ಟಿತ್ತು, ನೀವು ಪ್ರಪೋರ್ಷನೇಟ್ ಜಾಸ್ತಿ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಎಷ್ಟಾಗಿದೆ? ಆ ಪ್ರಪೋರ್ಷನೇಟ್ ಆಗ್ಬೇಕಲ್ಲ. ನೀವು ಅಲ್ಲಿ ಪ್ರತ್ಯೇಕವಾದ ಚರ್ಚೆ ಆಗಬೇಕು. ಅದು ಆಗ್ತಾ ಇಲ್ಲ.